ಇದು ಒಂದು ಓಲ್ಡ್ ಸ್ಯಾರಿ. ಆಲ್ರೆಡಿ ನೋಡ್ತಾ ಇರ್ಬೋದು, ಇಲ್ಲಿ ಕಲರ್ ಆಗ್ಬಿಟ್ಟಿದೆ. ಅಂದ್ರೆ ಯಾಕೆ ಅಂದ್ರೆ ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಕಲರ್ ಬಟ್ಟೆ ಜೊತೆಲಿ ಹಾಕಿದ್ರೆ ಕಲರ್ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಈ ಸೀರೆ ಉಟ್ಕೋತಾನೆ ಇರಲಿಲ್ಲ, ಹಂಗೆ ಇಟ್ಬಿಟ್ಟಿದೆ. ಇವಾಗ ಇದರಲ್ಲಿ ಒಂದು ಡ್ರೆಸ್ ಹೊಲಿಯೋಣ. ನಾನು ಆ್ಯಕ್ಚುಲಿ ಇವಾಗ ಡ್ರೆಸ್ಗಳು ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಹಳೆ ಸೀರೆಗಳೆಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಇದೇನೋ ನಮ್ಗೆ ಅಸಹ್ಯವಾಗಿ ಕಾಣಿಸಲ್ಲ, ಒಂಥರ ಪ್ರಿಂಟೆಡ್ ತರ ಕಾಣಿಸುತ್ತೆ, ಇರ್ಲಿ ಅದನ್ನು ಹಾಕೋಬಹುದು ಅಂದ್ಬಿಟ್ಟು ಅದಕ್ಕೆ ಇದ್ರೆ ಬಾರ್ಡರ್ ಇತ್ತು ಇದರಲ್ಲಿ. ಇದನ್ನ ತೆಗ್ದಿದ್ದೀನಿ. ಇದನ್ನ ಸ್ವಲ್ಪ ಮುಂದೆ ಡಿಸೈನ್ಗೆ ಯೂಸ್ ಮಾಡ್ಕೋತೀನಿ. ಹಾಗಾಗಿ ಇದನ್ನ ಅಂಬ್ರೆಲಾ ಇದು ಸರ್ಕಲ್ ರೀತಿ ಕಟ್ ಮಾಡಕ್ ಟ್ರೈ ಮಾಡಿದೆ, ಬಟ್ಟೆ ಸಾಕಾಗ್ತಿಲ್ಲ. ಆಮೇಲೆ ಮತ್ತೆ ಕಮ್ಮಿ ಬಂದ್ರೆ ಬಟ್ಟೆ ಅಡ್ಜಸ್ಟ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಆಮೇಲೆ ಅಂಬ್ರೆಲಾ ಕಟ್ಟಿಂಗ್ ಅಲ್ಲೇ ಮಾಡ್ತಾ ಇದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಸರ್ಕಲ್ ರೀತಿ ಬರುತ್ತೆ, ಅದು ಅಗಲ ಬರುತ್ತೆ, ಇದಕ್ಕಿಂತ ಅಗಲ ಬರುತ್ತೆ. ಆದ್ರೆ ಇವಾಗ ಬಟ್ಟೆ ಸಾಕಾಗ್ತಿರೋ ಕಾರಣ ನಾನು ಇದೇ ರೀತಿನೇ ಮಾಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಕೋನ್ ಹಾಕಿದ್ರೆ ಈ ತರ ಫೋಲ್ಡ್ ಮಾಡ್ಕೊಂಡಿದೀನಿ. ಅದು 8 ಫೋಲ್ಡ್ ಬರುತ್ತೆ. ಇಲ್ಲಿ ನಾವು 4 ಫೋಲ್ಡ್ ಮಾಡಿದೀವಲ್ಲ, ಅದ್ರಲ್ಲಿ 8 ಫೋಲ್ಡಿಂಗ್ ಬರುತ್ತೆ. 8 ಫೋಲ್ಡಿಂಗ್ ಬಂದಾಗ ನಮ್ಗೆ ಸರ್ಕಲ್ ರೀತಿ ಬರುತ್ತೆ. ಇದ್ರಲ್ಲಿ ಆ ರೀತಿ ಅಲ್ಲ, 4 ಫೋಲ್ಡಿಂಗ್, 2ನ ಫೋಲ್ಡ್ ಮಾಡಿ ಇನ್ನೆರಡಕ್ಕೆ ಸೇರಿಸಿದ್ರೆ 4 ಫೋಲ್ಡ್ ಬರುತ್ತೆ. ಅದು 8 ಫೋಲ್ಡಿಂಗ್ ಬರುತ್ತೆ. ಓಕೆ, ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದೀನಿ. ಫಸ್ಟ್ಗೆ ನಮ್ಗೆ ಸೊಂಟದ ಸುತ್ತ 32 ಇದೆ. 32ನ 4 ಭಾಗ ಮಾಡ್ಕೊಳ್ಳೋಣ. 32. ಆಮೇಲೆ ಮತ್ತೆ ಇದಕ್ಕೆಲ್ಲ ಅಲ್ಲೊಂದು ಗುಂಡು ಪಿನ್ ಹಾಕೋಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲ ಆ ಕಡೆ ಈ ಕಡೆ ಜಾರುತ್ತೆ ಬಟ್ಟೆ. ಇದಕ್ಕಂತೂ ಗುಂಡು ಪಿನ್ಗಳನ್ನ ನೀವು ಯೂಸ್ ಮಾಡಲೇಬೇಕು. ಬಟ್ಟೆ ಯಾವುದೇ ಆದ್ರೂ ಅಷ್ಟೇನೆ, ಇದು ಅಂಬ್ರೆಲಾ ಕಟ್ಟಿಂಗ್ ಆಗಿರೋದ್ರಿಂದ ನಮ್ಗೆ ಬಟ್ಟೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ. ಓಕೆನಾ? ಹಾಗಾಗಿ ಈ ರೀತಿ ಒಂದು ಗುಂಡು ಪಿನ್ ಹಾಕೊಳ್ಳಿ, ಮೂಲಕ್ಕೆಲ್ಲ ನೀಟಾಗಿರುತ್ತೆ. ಇಲ್ಲಾಂದ್ರೆ ಆ ಕಡೆ ಈ ಕಡೆ ಬಟ್ಟೆ ಎಳ್ಕೊಳ್ಳೋದು. ಓಕೆನಾ? ಇದಕ್ಕೆ ತುಂಬಾನೇ ಉಪಯೋಗ ಆಗುತ್ತೆ ಗುಂಡು ಪಿನ್ನು. ಈಗ 32ನ 4 ಭಾಗ ಮಾಡ್ಕೊಳ್ಳೋಣ. ಸೊಂಟ ಸುತ್ತಳತೆ ಬಂದ್ಬಿಟ್ಟು 32 ಇದೆ. ಇವಾಗ ಇದನ್ನ ಈ ರೀತಿ 4 ಭಾಗ ಮಾಡ್ತೀನಿ. 4 ಭಾಗ ಮಾಡಿದಾಗ 8 ಕಾಲು ಬರುತ್ತೆ. 8 ಬರುತ್ತೆ, ಸಾರಿ 8 ಬಂದಿದೆ. 8ಕ್ಕೆ 2 ಇಂಚ್ ಆಡ್ ಮಾಡ್ಕೊತೀನಿ ಸ್ಟಿಚಿಂಗಿಗೆ. 8, 9, 10 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಈ ರೀತಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 10 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಬೇಕಂದ್ರೆ ನಿಮ್ಗೆ ಅದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಈ ಕಡೆಯಿಂದ ಇಲ್ಲಿಗೆ 14 ಇಂಚಿಗಿದೆ. ಇಲ್ಲಿಂದ 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಅದನ್ನೇ ಮುಂದೆ ಈ ರೀತಿ ತಗೊಂಡ್ರೆ ನಮ್ಗೆ 14 ಇಂಚ್ ಕರೆಕ್ಟ್ ಆಗಿಬಿಡುತ್ತೆ. ಸರಿನಾ? ಇವಾಗ ಇದನ್ನ ಕರೆಕ್ಟ್ ಆಗಿದೆಯಾ ನಮ್ಗೆ ಬೇಕಾಗಿರೋ ಅಷ್ಟು 8, 9, 10 ಇಂಚ್ ಬರ್ಬೇಕಲ್ವಾ? 10 ಇಂಚಿಗೆ ಕರೆಕ್ಟ್ ಆಗಿದೆ. 10 ಇಂಚ್ ಬಂದಿದೆ. ಓಕೆನಾ? 10 ಇಂಚ್ ಇದೆ. ಇದು ರೆಡಿ ಆಯ್ತು. ಈಗ ಉದ್ದ ಬಂದ್ಬಿಟ್ಟು 40 ಇಂಚ್ ಬೇಕು. ಮೇಲ್ಗಡೆ ಬಾಡಿ ಪಾರ್ಟ್ ಬಂದ್ಬಿಟ್ಟು 16 ಇಂಚ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು 40 ಇಂಚ್ ಬೇಕು. 40 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 40 ಇಂಚಿಗೆ ಈಗ ಇಲ್ಲಿಂದ ಮತ್ತೆ ಈ ಕಡೆನೂ ಅದೇ, ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಲ್ಲ ಹಂಗೇನೆ ಫುಲ್ಲು 40 ಇಂಚಿಗೆ ಈ ರೀತಿ ಫೋಲ್ಡಿಂಗ್ ಸ್ಟಿಚ್ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು ಸುತ್ತ. ಇದು ಒಂಥರ ಅಗ್ಲನೇ ಬರುತ್ತೆ, ಆದ್ರೆ ಅದು ಇನ್ನೂ ಅಗ್ಲ ಬರುತ್ತೆ. ಇದ್ರ ಡಬಲ್ ಬರುತ್ತೆ. ಅದು ಅಂದ್ರೆ ಬಟ್ಟೆ ಸಾಕಾಗಿಲ್ಲ. ಅದು ಅದೇ ಡಿಸೈನ್ ಮಾಡಕ್ಕೆ ಇಷ್ಟ ಆಯ್ತು. ಅಂದ್ರೆ ಇದ್ರಲ್ಲಿ ಸ್ಲೀವ್ಸ್ಗೆ ಎಲ್ಲ ತಗೊಂಡ್ರೆ ಸಾಕಾಗಿಲ್ಲ ಬಟ್ಟೆ. ಸ್ಲೀವ್ಸ್ ಡಿಸೈನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತಗೊಂಡಿದ್ದೀನಿ. ಹಂಗಾಗಿ ಇದು 2 ಫೋಲ್ಡಿಂಗ್ ಮಾತ್ರ ಜಾಯಿಂಟ್ ಬರುತ್ತೆ. ಇದಕ್ಕೇನು ಜಾಯಿಂಟ್ ಬರಲ್ಲ, ಇದಕ್ಕೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಒಂದಕ್ಕೇನು ಜಾಯಿಂಟಿಂಗ್ ಬರಲ್ಲ, ಜಾಯಿಂಟಿಂಗ್ ಬರುತ್ತೆ. ಓಕೆನಾ? ಇದನ್ನ ಕಟ್ ಮಾಡ್ಕೊಳ್ಳೋಣ. ಇಷ್ಟೇನೆ. ಇದು ಬಂದ್ಬಿಟ್ಟು 40 ಇಂಚಿದೆ. ಉದ್ದ 40 ಇಂಚಿದೆ. ಓಕೆನಾ? ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಇದು ಕಟ್ ನೀಟಾಗಿಲ್ಲ ಅಂದ್ರೆ ಇದು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಂಬ್ರೆಲಾ ಕಟ್ಟಿಂಗ್. ಓಕೆನಾ? ಇಷ್ಟೇ. ಓಕೆ, ರೀತಿ ಮಾಡ್ಕೊಂಡು ಮತ್ತೆ ಇಲ್ಲಿ ಕಟ್ ಮಾಡ್ಕೋಬೇಕು. ಇದೇ ನಾನು ಮಾರ್ಕ್ ಮಾಡಿದ್ದೀನಲ್ಲ ಸೇಮ್ ಅಲ್ಲಿಂದ ನೀವು ಕೆಳಗಡೆ ಬೇಕಾದ್ರೆ ಜಿಗ್ ಜಾಗ್ ಆದ್ರೂ ಮಾಡ್ಬೋದು, ಇಲ್ಲ ಮಾಮೂಲಿ ಸ್ಟಿಚಿಂಗ್ ಆದ್ರೂ ಮಾಡ್ಕೋಬಹುದು. ಜಿಗ್ ಜಾಗ್ ಮಿಷಿನ್ ಐತೆ ಅಂದ್ರೆ ಜಿಗ್ ಜಾಗ್ನ ಆರಾಮಾಗಿ ಮಾಡ್ಕೋಬಹುದು. ಚೆನ್ನಾಗಿ ಬರುತ್ತೆ. ಇದು ಒಂಥರ ಬಟ್ಟೆ ಮಾರ್ಬಲ್ ಇದೆ ಇದು ಬಟ್ಟೆ. ಈ ತರ ಡ್ರೆಸ್ಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮಾಡ್ಕೊಂಡೆ ಸೈಡ್ ಬಿಟ್ಬಿಟ್ಟೋಣ. ಈಗ ಏನಿಲ್ಲ, ಇಲ್ಲ ಸ್ವಲ್ಪ ಈ ಕ್ರಾಸ್ ಇದೆಯಲ್ಲ ಇದು ತೆಗೆದ್ಬಿಡ್ತೀನಿ ಈ ಪೀಸ್ನ.
ಯಾಕಂದ್ರೆ ಇಲ್ಲೂ ಇರೋದನ್ನು ಕ್ರಾಸ್ ಆಗಿರೋದನ್ನು ತೆಗೆದ್ಬಿಡಿ. ಇದು ರೆಡಿ ಆಯ್ತು. ಇದು ಇಷ್ಟೇನೆ ಇದು. ಓಕೆನಾ? ಇದನ್ನ ಇದು ಜಾಯಿಂಟಿಂಗ್ಗೆ ಇಲ್ಲಿ ಪೀಸ್ ತಗೊಳ್ಳೋಣ. ಇದ್ರಲ್ಲೇನೆ 2 ಪೀಸ್ ತಗೊಂಡ್ರೆ ಸಾಕು. ಈ ರೀತಿ ಇದು ಹೇಗಿದೆ ಹೀಗೆ ಇಟ್ಕೊಂಡು 2 ಪೀಸ್ನ ಈ ರೀತಿ ಇಟ್ಕೊಳ್ಳಿ. ಒಂಚೂರು ಜಾಸ್ತಿನೇ ಇಟ್ಕೊಳ್ಳಿ, ಯಾಕೆಂದ್ರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ತೊಂದರೆ ಆಗಬಾರ್ದು ಅಂತ ಅಷ್ಟೇನೆ. ಈ ರೀತಿ ಇಟ್ಕೊಂಡು ಇವೆಲ್ಲ ಸ್ಟಿಚಿಂಗ್ ಮಾಡಿದಾಗ ನಮಗೆ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಸ್ವಲ್ಪ ಇಟ್ಕೊಳ್ಳಿ. ಇದು ಆಲ್ರೆಡಿ ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಆ ಮಾರ್ಕಿಂಗ್ಗೆ ಕಟ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ ನಮಗೆ ಕರೆಕ್ಟಾಗಿ ಸಿಗುತ್ತೆ, ಹೆಚ್ಚು ಕಮ್ಮಿ ಆಗಲ್ಲ. ಒಂಚೂರು ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಇಷ್ಟೇ ಇದು. ಇವಾಗ ಇದನ್ನ ಒಂದು ಪಿನ್ ಹಾಕೊಂಡ್ಬಿಟ್ರೆ ನಾವು ಆಮೇಲೆ ಜಾಯಿಂಟಿಂಗ್ ಮಾಡ್ಕೊಂಡಾಗ ಆರಾಮಾಗಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಇದಿಷ್ಟೇನೆ ಇದು. ಇದನ್ನ ತೆಗೆದಿರ್ತೀನಿ. ಆಯ್ತು. ಇದಕ್ಕೆ ಲೈನಿಂಗ್ ಕಟ್ ಮಾಡ್ಕೊಂಡ್ಬಿಡೋಣ. ಸೇಮ್ ಅದೇ ರೀತಿನೇ ನಾವು ಅದೇ ಕಟ್ ಮಾಡೋದು, ಅದೇ ಮೆಥಡಲ್ಲಿ ಕಟ್ ಮಾಡ್ಕೋಬೇಕು. ಅಂದ್ರೆ ಇದನ್ನ ಬಂದ್ಬಿಟ್ಟು ಕೆಳಗಡೆ ಲೆಂತ್ ಕಮ್ಮಿ ಮಾಡ್ಕೋಬೇಕು, ಯಾಕಂದ್ರೆ ಅದು ಉದ್ದ ಇರುತ್ತೆ, ಇದು ಕಮ್ಮಿ ಮಾಡ್ಕೋಬೇಕು. ಮಾಮೂಲಿ 10 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 14 ಇಂಚ್ ಇದೆ ಇದರಲ್ಲಿ. ಕರೆಕ್ಟಾಗಿದೆ ಒಳ್ಳೆಯದು. ಕಟ್ ಮಾಡ್ಕೊಳ್ಳೋಣ. ಇಷ್ಟೇ ಇದೆ. ಇದನ್ನ ನೋಡಿ, ಕೆಳಗಡೆ ಬಂದ್ಬಿಟ್ಟು 40 ಕಟ್ ಮಾಡಿದ್ಮೇಲೆ ಇದು 38 ಕಟ್ ಮಾಡ್ತೀನಿ. ಒಂದು 2 ಇಂಚು ಒಳಗಡೆಗೆ ಕಟ್ ಮಾಡ್ತೀನಿ. 38 ಆದ್ರೆ ಸಾಕು. ಫೋಲ್ಡಿಂಗ್ ಮಾಡಿದಾಗ ಇನ್ನೂ 1 ಇಂಚ್ ಕಮ್ಮಿನೇ ಬರುತ್ತೆ. 38. ಇದನ್ನು ಅಷ್ಟೇ 38ಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಒಂದು ಜಾಯಿಂಟಿಂಗ್ ಬರುತ್ತೆ, ಒಂದು ಜಾಯಿಂಟಿಂಗ್ ಬರಲ್ಲ. ಓಕೆನಾ? ಇದನ್ನು ಕಟ್ ಮಾಡ್ತಿದ್ದೀನಿ. ಅಷ್ಟೇನೆ. ಇದು ತಗೊಂಡು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಸೇಮ್ ಅದನ್ನ ಹೆಂಗೆ ಮಾಡ್ಕೊಂಡಲ್ಲ ಸೇಮ್ ಹಂಗೆ. ಇದು ಅಷ್ಟೇ, ಇಲ್ಲಿ ಕಾಣಿಸ್ತಲ್ಲ, ನೋಡ್ಕೊಂಡು ಅದರ ಆಚೆಗೆ ಕಟ್ ಮಾಡ್ಕೊಳ್ಳಿ. ಜಾಯಿಂಟಿಂಗ್ ಆದ್ಮೇಲೆ ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಸರಿ ಹೋಯ್ತು ಬಟ್ಟೆ, ಅಲ್ಲಿದ್ದಲ್ಲಿಗೆ ಅಡ್ಜಸ್ಟ್ ಆಯ್ತು, ಕಮ್ಮಿ ಆಗಿ ಉಳ್ಕೊಂಡಿಲ್ಲ.